ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಳಗಾವಿ ಜಿಲ್ಲೆಯ ಖ್ಯಾತ ಸ್ವಾಮೀಜಿ ಮೇಲೆ ನಡೀತಾ ಹಲ್ಲೆ. ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಸ್ವಾಮೀಜಿ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಯಮಕನ ಮರಡಿ ಹುಣಸಿ ಕೊಳ್ಳ ಮಠದ ಶ್ರೀಗಳ ಮೇಲೆ ಹಲ್ಲೆ ಆರೋಪ. ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಸ್ವಾಮೀಜಿ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಯಮಕನ ಮರಡಿ ಹುಣಸಿ ಕೊಳ್ಳ ಮಠದ ಶ್ರೀಗಳ ಮೇಲೆ ಹಲ್ಲೆ ನಡೆದಿರೋದು ಅನ್ನೋ ಆರೋಪ. 8 ಜನರ ವಿರುದ್ಧ ಯಮಕನ ಮರಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಣಸಿ ಕೊಳ್ಳ ಮಠದ ಶ್ರೀ ಸಿದ್ಧ ಬಸವ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ. ಮಠದ ಸುತ್ತಲೂ ಅನೈತಿಕ ಚಟುವಟಿಕೆಗಳು ನಡೆಸ್ತಾ ಇದ್ರಂತೆ. ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರಂತೆ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ವಾಮೀಜಿ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ಸಿದ್ಧ ಬಸವ ಸ್ವಾಮೀಜಿ ಹಾಗೂ ಸೇವಕನ ಮೇಲೆ ಹಲ್ಲೆಯನ್ನ ಮಾಡಿರೋದು ನೋಡಿ. ಅಲ್ಲಿ ಫ್ರಾಕ್ಚರ್ ಆಗಿದೆ ಕೈಗೆ. ಆನಂದ್ ಮೇದಾರ್, ರತ್ನ ಮೇದಾರ್, ಮಂಜುನಾಥ್ ಮೇಲೆ ದೂರು ದಾಖಲಾಗಿದೆ. ಪ್ರವೀಣ್ ಮೇದಾರ್ ಸೇರಿ ಒಟ್ಟು 8 ಜನರ ವಿರುದ್ಧ ದೂರು ದಾಖಲಾಗಿದೆ. ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. 1ನೇ ತಾರೀಕು ಸಾಯಂಕಾಲ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಿದ್ದು. ಇಲ್ಲೇ ನಮ್ಮ ಮಠದ ಮುಂದಿನ ಹುಡುಗರೇ ಅವರೆಲ್ಲ ಆ ರೀತಿಯ ಸಮಸ್ಯೆಗಳನ್ನು ಮಾಡಿದ್ದು ಮುಂದಿನವರೇ. ಅದು ಮೇಲಿಂದ ಮೇಲೆ ಕಿರಿಕಿರಿ ಇತ್ತೆ ಅವ್ರದ್ದು. ಆ ರೀತಿ ಇದು ಕೈಮುಟ್ಟು ಮೈಮುಟ್ಟು ಬಂದಿದ್ದೇನೆ ಮೊನ್ನೆ ರಾತ್ರಿ 8 ಗಂಟೆ ಸುಮಾರು. ಏನಿಲ್ಲ, ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಮಠದಲ್ಲಿ ಕುಂತಿರೋದ್ರಿಂದ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದು. ಅವರೊಂದು 5 ಜನ ಇದ್ದರು. 5 ಜನ ಇದ್ದರು. ನಾವು ಮಠದಲ್ಲಿನ ನಾವು ಸುಮಾರು ಬಹಳಷ್ಟು ಜನ ಹುಡುಗರಿದ್ದು ಅವರೆಲ್ಲ ಒಳಗಡೆ ಅಭ್ಯಾಸ ಮಾಡ್ತಿರೋದ್ರಿಂದ ನಾವು ಹೊರಗಡೆ ಕೇಳೋದಕ್ಕೆ ಹೋಗಿದ್ವಿ. ಮೊದಲು ನಮ್ಮ ಶಿಷ್ಯ ಹೋಗಿ ಕೇಳಿದ್ಮೇಲೆ ಅವನ ಮೇಲೆ ಅವರು ಹಲ್ಲೆ ಮಾಡಕತ್ತಾಗ ನಾನು ಹೋದ್ರಿಂದ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅಷ್ಟೆ. ಆ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದ್ರಿಂದ ನಾನು ಹೋಗಿ ಪ್ರಶ್ನೆ ಮಾಡಿದ್ದು. ಅಂದರೆ ಕಾರಣ ಮಠಗಳಲ್ಲಿ ಸ್ವಾಮೀಜಿಗಳ ಒಂದಿಷ್ಟು ವರ್ಷಗಳಿಂದ ಸಂಪರ್ಕ ಕಮ್ಮಿ ಇತ್ತು. ಭಕ್ತರ ಸಂಪರ್ಕನೂ ಕಮ್ಮಿ ಇತ್ತು, ಸ್ವಾಮೀಜಿಗಳ ಸಂಪರ್ಕ ಕಮ್ಮಿ ಇರೋದ್ರಿಂದ ಸ್ವಾಮೀಜಿ ಗುರು ಇದ್ರೇ ಮಠ ಅನ್ನೋದ್ರಿಂದ ಅಲ್ಲಿ ಗುರುಗಳು ಇಲ್ಲದೇ ಇರೋದ್ರಿಂದ ಅನೈತಿಕ ಚಟುವಟಿಕೆಗಳು ಕೂಡ ಕಂಡು ಬಂದಿದ್ದುಂಟು. ಆ ರೀತಿ ಅಸಭ್ಯ ವರ್ತನೆಗಳು ಮಠಗಳಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ಉತ್ತರಾಧಿಕಾರಿ ಅಂತ ಹೇಳಿ ಘೋಷಣೆ ಮಾಡಿದ್ದಿಲ್ಲಿ. ಉತ್ತರಾಧಿಕಾರಿಗಳಂತ ನೇಮಕ ಮಾಡಿ 2.5 ವರ್ಷ ಆಯಿತು. ಅದಕ್ಕೆ ಆದಂಥ ಒಂದು ವ್ಯವಸ್ಥಾಪಕ ಮಂಡಳಿ ಇದೆ, ಸದ್ಭಕ್ತರಿದ್ದಾರೆ, ಊರಿನ ದೈವದ ನಿರ್ಣಯ ಇದೆ. ಇದೆಲ್ಲವೂ ಕೂಡ ಈಗ ನನ್ನ